ಫೋರ್ ಸೈಟ್ ಅಥವಾ ಮುಂದಾಲೋಚನೆ ಇರದೆ ಅವರು ಇವತ್ತು ಸರ್ಕಾರವನ್ನ ನಡೆಸ್ತಾ ಇರುವಂತದ್ದು. ನೀರಾವರಿ ಯೋಜನೆಗಳ ಬಗ್ಗೆ ಸಹ ಈಗಾಗಲೇ ವಿಶ್ವಣ್ಣವರು ತಿಳಿಸಿದ್ದಾರೆ. ನಾನು ಅವ್ರು ಹೇಳಿರುವಂತಹ ಪಾಯಿಂಟ್ಸ್ ಬಿಟ್ಟು ಒಂದ್ ಎರಡೇ ವಿಷಯಗಳನ್ನ ತಿಳಿಸಿ ಹನ್ನೆರಡು ಮಾತನ್ನ ಮುಗಿಸ್ತೀನಿ. ರಾಜ್ಯದ ರೈತರಿಗೆ, ಅದರಲ್ಲೂ ನಮ್ಮ ಜಿಲ್ಲೆಯ ರೈತರಿಗೆ, ನಮ್ಮ ತಾಲೂಕಿನ ರೈತರಿಗೆ ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಎತ್ತಿನ ಹೊಳೆ ಯೋಜನೆ. ವಿಶ್ವಣ್ಣವ್ರು ಹೇಳಿದಂಗೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ 30,000 ಕೋಟಿ ಪ್ರತಿ ವರ್ಷ ನೀರಾವರಿಗೆ ಅಲ್ಲ, 30,000 ಕೋಟಿ ಪ್ರತಿ ವರ್ಷ ನೀರಾವರಿಗೆ ಮೀಸಲಿಡಬೇಕು. ಕೃಷ್ಣಾ ಮೇಲ್ದಂಡೆ ಆಗ್ಬೋದು, ಮಾದಾಯಿ ಆಗ್ಬೋದು, ಎತ್ತಿನಹೊಳೆ ಆಗ್ಬೋದು, ಈ ಎಲ್ಲ ಯೋಜನೆಗಳು ಮಹತ್ವಾಕಾಂಕ್ಷಿ ಯೋಜನೆಗಳು ಹಾಗೂ ರೈತರ ಬದುಕನ್ನ ಬದಲಾಯಿಸುವಂತ ಯೋಜನೆಗಳು. ನಮ್ಮ ಜಿಲ್ಲೆಯಲ್ಲಂತೂ ಇವತ್ತು ನೀವು ಜನ ವಯೋಮಿತಿ ಯಾವ ಏಜಲ್ಲಿ ಸಾಯ್ತಾರೆ ಅಂತ ನೀವು ನೋಡಿದ್ರೆ, ಕುಡಿಯೋ ನೀರು, ನಾನು ಗೆದ್ದಾಗಿಂದ ನಾನು ಪ್ರತಿ KDP ಮೀಟಿಂಗ್ ಅಲ್ಲೂ ಹೇಳ್ತಾ ಇದ್ದೀನಿ, ಪ್ರತಿ ಬಾರಿನೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ತಿಳಿಸಿದ್ದೀನಿ, ಇದುವರೆಗೂ ನಮ್ಮ ತಾಲೂಕಲ್ಲಿ ಕುಡಿಯೋ ನೀರಿಗೆ ಒಂದೇ ಒಂದು ತೊಟ್ಟು ಕುಡಿಯೋ ನೀರು ಗ್ರಾಮಾಂತರ ಪ್ರದೇಶದಲ್ಲಿ ಸಿಹಿ ನೀರಿಲ್ಲ. ಕೇವಲ ನಗರ ಭಾಗಕ್ಕೆ ಅದು 30% ಮಾತ್ರ ನಮ್ಮ ಜಕ್ಕಲ್ಮಡುಗು ನೀರು ಪೂರೈಕೆ ಆಗ್ತಿರುವಂಥದ್ದು. ಕಾವೇರಿ ನೀರನ್ನ ಕೊಡಬೇಕು ಅಂತ ಹೇಳಿದ್ರೆ ನಮ್ದು ಪೆನಾರ್ ಬೇಸಿನ್ ಅಂತ ಹೇಳಿ ಅದಕ್ಕೂ ಸಹ ತಕರಾರಿರುವಂಥದ್ದು. ಕುಡಿಯೋ ನೀರು ಆದ್ಯತೆ ಮೇರೆಗೆ ಮಾನ್ಯ ನೀರಾವರಿ ಸಚಿವರು, ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರವನ್ನ ನಡೆಸ್ತಾ ಇದ್ದಾರೋ ಅಥವಾ ಒಂದು ಕುರ್ಚಿಗಾಗಿ, ಅದೇನೋ ಮ್ಯೂಸಿಕಲ್ ಚೇರ್ಸ್ ಅಂತಾರೆ, ಓಡ್ತಾ ಸಾಂಗ್ ಆಫ್ ಮಾಡಿದ ತಕ್ಷಣ ನಾನು ಕುತ್ಕೊಬೇಕಾ ನೀವು ಕುತ್ಕೊಬೇಕಂತ ಡೆಲ್ಲಿ ಬೆಂಗಳೂರಲ್ಲಿ ಮ್ಯೂಸಿಕಲ್ ಚೇರ್ಸ್ ಬಿಟ್ರೆ ನಾನ್ ಮಂತ್ರಿ ಆಗ್ಬೇಕು ಅನ್ನುವಂತ ಚಿಂತನೆ ಕೆಲವು ಹಿರಿಯ ನಾಯಕರಿಗೆ ಬಿಟ್ರೆ ಯಾವುದೇ ಕಾರಣಕ್ಕೂ ಜನಪರವಾದಂತ ರೈತ ಪರವಾದಂತ ಚಿಂತನೆಯನ್ನ ಮರೆತಿರುವಂತ ಈ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ವತಿಯಿಂದ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಈ ಹೋರಾಟವನ್ನ ಹಮ್ಮಿಕೊಳ್ಳೋದ್ರ ಮುಖಾಂತರ ನೀರಾವರಿಗೆ ರೈತರ ಬೆಂಬಲ ಬೆಲೆ ಏನು ಪ್ರತಿ ಬಾರಿ ನಾನು ಹೇಳ್ತಾನೆ ಇರ್ತೀನಿ, ರಾಗಿ ನಮ್ಮ ತಾಲೂಕು ಇವತ್ತು ನಾವೇನಾದ್ರೂ ಸಸ್ಟೈನ್ ಆಗ್ತಾ ಇದೀವಿ ಅಂದ್ರೆ ಕೇವಲ ರಾಗಿ ಬೆಳೆಗಾರರು ಮತ್ತು ಹೈನುಗಾರಿಕೆಯಿಂದ. ರಾಗಿ ಇವತ್ತು ಕೇಂದ್ರ ಸರ್ಕಾರ 4,886 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಕೊಡ್ತಿರುವಂತ ಬೆಂಬಲ ಬೆಲೆ. UPA ಸರ್ಕಾರದಲ್ಲಿ ಇದು ಎಷ್ಟಿತ್ತು? 1,300 ರೂಪಾಯಿ ಇತ್ತು. 13 ರೂಪಾಯಿಯಿಂದ ಇವಾಗ ಕೆಜಿ 48 ರೂಪಾಯಿ 86 ಪೈಸೆ ಆಗಿರುವಂತದ್ದು. ರಾಗಿ ಬೆಳೆಗಾರರು ಇವತ್ತು ಅಕಾಲಿಕ ಮಳೆಯಿಂದಾಗಿ ಆಲ್ಮೋಸ್ಟ್ 30% ಕ್ರಾಪ್ ಲಾಸ್ ಆಗಿದೆ. 30% ರಾಗಿ ಏನು ಅರ್ಲಿ ಸೋಯಿಂಗ್ ಆಗಿತ್ತು, ಮುಂದಿನ ಬೆಳೆ ಫಸ್ಟ್ ಇಟ್ಟಿದ್ರು, ಆ ಅರ್ಲಿ ಸೋಯಿಂಗ್ ಆಗಿರುವಂತ ಕ್ರಾಪ್ ಅಲ್ಲಿ 30 to 40% ಕ್ರಾಪ್ ಲಾಸ್ ಇವತ್ತು ಆಗಿರುವಂತದ್ದು. ಯಾವುದೇ ರೀತಿಯಾದಂತ ಇವತ್ತವರೆಗೂ ರಾಗಿ ಬೆಳೆಗಾರರು ಈ ಏನು ಬೆಳೆ ಕಳ್ಕೊಂಡಿದ್ದಾರೆ, ಈ ಪರಿಸ್ಥಿತಿಯಲ್ಲಿ ಅತಿವೃಷ್ಟಿಯಿಂದ ಅಥವಾ ಅಕಾಲಿಕ ಮಳೆಯಿಂದ ಇದುವರೆಗೂ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ಪರಿಹಾರ ಕೊಟ್ಟಿಲ್ಲ, ಅದನ್ನ ಘೋಷಣೆನೂ ಮಾಡ್ತಾ ಇದೆ. ಹಾಗಾಗಿ ಸರ್ಕಾರ ತುರ್ತಾಗಿ ಆ ಘೋಷಣೆಯನ್ನ ಮಾಡಬೇಕು. ಹೈನುಗಾರಿಕೆಗೆ ಬಾಕಿ ಉಳಿಸ್ಕೊಂಡಿರುವಂತಹ 620 ಕೋಟಿ ರೂಪಾಯಿ ಪ್ರೋತ್ಸಾಹ ಧನವನ್ನ ಬಿಡುಗಡೆ ಮಾಡಬೇಕು ಮತ್ತು ಪ್ರತಿ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹ ಧನ ಇದೆ, ಅದನ್ನ 7 ರೂಪಾಯಿಗೆ ಹೆಚ್ಚಳವನ್ನ ಈ ಕೂಡಲೇ ಮಾಡಬೇಕು. ಹಾಗೂ ರಾಗಿ ಬೆಳೆಗಾರರಿಗೆ ಏನು ತಾವು ತಗೊಳ್ತೀರಾ ರಾಗಿ ಖರೀದಿ ಕೇಂದ್ರಗಳು, ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ನಮ್ಮ ದೊಡ್ಡಬಳ್ಳಾಪುರ ರಾಗಿ ಕಳೆದ 2 ಸಾಲಿಂದ ಕಂಟಿನ್ಯೂಸ್ ಆಗಿ ಹೈಯೆಸ್ಟ್ ರಾಗಿ ಹಾಕಿರುವಂತದ್ದು ದೊಡ್ಡಬಳ್ಳಾಪುರ. 50 ಕ್ವಿಂಟಾಲ್ವರೆಗೂ ಈ ಬಾರಿ ಅವಕಾಶವನ್ನ ಕೊಟ್ಟಿದ್ದಾರೆ ಪ್ರತಿ ರೈತರಿಗೆ. ಕಳೆದ ಬಾರಿ 20 ಇತ್ತು, 50 ಕ್ವಿಂಟಾಲ್ವರೆಗೂ ತಾವು ಅವಕಾಶ ಕೊಟ್ಟಿರುವಂತಹ ಒಂದು ಇದರಲ್ಲಿ ದಯವಿಟ್ಟು ಆ ಅಮೌಂಟ್ ಏನ್ ಕೊಡ್ತೀರಾ ನೀವು, 6 ತಿಂಗಳು ಡಿಲೇ ಆಗ್ತಾ ಇದೆ. ಕಳೆದ ವರ್ಷದ್ದು ಇನ್ನೂ ಪೇಮೆಂಟ್ಗಳು ಪೆಂಡಿಂಗ್ ಇದಾವೆ. ತುರ್ತಾಗಿ ಇರುವಂತಹ ಪೇಮೆಂಟ್ಗಳನ್ನ ವಿತಿನ್ 1 ಮಂತ್ 30 ದಿನಗಳ ಒಳಗಡೆ ಆ ಪೇಮೆಂಟ್ಗಳನ್ನ ರೈತರ ಖಾತೆಗೆ ಹಾಕುವಂತ ಕೆಲಸವನ್ನ ಸರ್ಕಾರ